ಅವ್ರು ಕೇಳ್ರಪ್ಪ, ನಾ ಯಾರು ಹೇಳೋದಕ್ಕೆ ನಾವು ಕ್ರಾಂತಿಯರಾಗ್ಬೋದು, ಭ್ರಾಂತಿಯರಾಗುತ್ತೋ, ಇಷ್ಟು ಮಾತ್ರ ಕರೆ. ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೋ, ಆಗಸ್ಟಲ್ಲಿ ಕ್ರಾಂತಿ ಆಗುತ್ತೋ, ಅದು ನೋಡೋಣ, ಕಾದು ನೋಡೋಣ. ಆದರೆ ಈಗಾಗಲೇ ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿಯಾಗಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ, ಭ್ರಾಂತಿಯಾಗಿದೆ. ಅವರು ಆಂತರಿಕವಾದ ವಿಚಾರ, ನಾವು ಅದ್ರ ಬಗ್ಗೆ ಏನು ಸಂಪೂರ್ಣ ಎಲ್ಲಿದೆ ಅಭಿವೃದ್ಧಿ? ಕಚ್ಚಾಡ, ಈ ಕಚ್ಚಾಡಕ್ಕಿಂತ ಮುಂಚಿನ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ. ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ, ಸಾಲದ ಸೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ, ಮತ್ತು ಆರ್ಥಿಕವಾಗಿ ದಿವಾಳಿ ಆಗಿರುವಂಥ ಕರ್ನಾಟಕ, ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ. ಅಲ್ರಿ, ಇವರು ನನಗೆ ಅರ್ಥ ಆಗ್ತಾ ಇಲ್ಲ. ಸುಮಾರು 50ರಿಂದ 60 ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ. ಎಲ್ಲ ಬೇರೆ ಬೇರೆ ಇದರಲ್ಲಿ ಎಲ್ಲ ರೇಟು ನಿಮಗೆ ಹೇಳಬೇಕು ಅಂತಂದರೆ, ಎಲೆಕ್ಟ್ರಿಸಿಟಿಯಿಂದ, ಆಮೇಲೆ ಎಕ್ಸೈಸ್ನಿಂದ, ಆಮೇಲೆ ಹಾಲ್ ಮೇಲೆ, ಆಮೇಲೆ ಸ್ಟ್ಯಾಂಪ್ ಡ್ಯೂಟಿ ಮೇಲೆ, ಆಮೇಲೆ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಮೇಲೆ, ನೀವು ಎದನ್ನು ತೊಗೊಳ್ತೀರಿ ಎಲ್ಲದರಾಗೂ ಹೆಚ್ಚು ಮಾಡಿದ್ದಾರೆ. ಹೆಚ್ಚು ಮಾಡಿನೇ ಕೂಡ ಇನ್ನೂ ನಿಮಗೆ ದುಡ್ಡು ಸಾಲ್ತಲ್ಲ ಇಲ್ಲ ಅಂದರೆ ಎಲ್ಲಿ ಹೋಗ್ತಾಯಿದೆ? ಎಲ್ಲಿ ಖರ್ಚಾಗ್ತಾಯಿದೆ? ಶಾಸಕರು ನೋಡಿದ್ರೆ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿಲ್ಲ ಅಂತಾರೆ, ಸ್ಯಾಂಕ್ಷನ್ ಆಗಿದ್ದ ದುಡ್ಡಿಗೆ ವರ್ಕ್ ಆರ್ಡರ್ ಕೊಡಲ್ಲ ಯಾಕಂದ್ರೆ ದುಡ್ಡಿಲ್ಲ ಅಂತಾರೆ. ಅವ್ರು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದೀರಿ, ಸಾಲನೂ ಹೆಚ್ಚು ಮಾಡಿದ್ದೀರಿ. 1,17,000 ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ. ದಾಖಲೆ ಸಾಲಗಳು ತೊಗೊಳ್ಳುವಂಥ ಒಂದು ದಾಖಲೆ ಮಾಡಿದ್ದೀರಿ. ಸಾಲನೂ ಮಾಡ್ತೀರಿ, ಟ್ಯಾಕ್ಸು ಹೆಚ್ಚು ಮಾಡ್ತೀರಿ, ಎಲ್ಲಿ ಹೋಗುತ್ತೆ ದುಡ್ಡು?